ಆಧ್ಯಾತ್ಮಿಕ ಜೀವನ ಕತ್ತಿ ಅಂಚಿನ ನಡಿಗೆ. ಶ್ರೀಮತಿ ಜಿ ಯಶೋಧಾ ಪ್ರಕಾಶ್. ಆಧ್ಯಾತ್ಮಿಕ ಜೀವನ ಅನ್ನೋದು ಕತ್ತಿ ಅಂಚಿನ ನಡಿಗೆಯಾಗಿರುತ್ತದೆ ಅಂತ ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಜಿ ಯಶೋಧಾ ಪ್ರಕಾಶ್ ಅವರು ತಿಳಿಸಿದರು. ಶಿವನಗರದ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮುನ್ನಡೆಸುವ ಮಹಾಶಕ್ತಿ ಎಂಬ ಅಧ್ಯಯನವನ್ನು ಓದಿ ಅರ್ಥ ವಿವರಣೆ ಮಾಡಿದರು. ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಠಣ, ಭಜನೆ ಮತ್ತು ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳ ಕಲಿಕಾ ಕಾರ್ಯಕ್ರಮ ನಡೆಯಿತು. ಸತ್ಸಂಗದ ಸಭೆಯಲ್ಲಿ ಶಿಲ್ಪಾ ಮಹೇಶ್, ಅನಿತಾ ರಾಮಚಂದ್ರ ರೆಡ್ಡಿ, ಶಿಲ್ಪಾ ರಾಜು, ದ್ರಾಕ್ಷಾಯಿಣಿ, ಶೈಲಜಾ, ಸರಸ್ವತಿ, ರಾಜು, ಯತೀಶಂ ಸಿದ್ದಾಪುರ್, ಜಯಶೀಲಮ್ಮ, ಜಯಮ್ಮ, ರಶ್ಮಿ, ರಮೇಶ್, ವಿಜಯಲಕ್ಷ್ಮಿ, ಶಾಂತಮ್ಮ, ಸುಧಾಮಣಿ, ಸೌಮ್ಯ ಪ್ರಸಾದ್, ಕವಿತಾ, ಗುರುಮೂರ್ತಿ, ಮಂಗಳ ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಮುಗ್ಗರಿಸದೆ ಸನ್ಯಾಸದ ಕಟು ಆದರ್ಶವನ್ನು ಪಾಲಿಸಿಕೊಂಡು ಬರುವ ಕೆಲಸ ಸುಲಭವಲ್ಲ. ಅದು ಅಸಿಧಾರಾರತ ಎಂದರೆ ಅಲಗು, ಅಸಿಧಾರಾರತ ಎಂದರೆ ಕತ್ತಿಯ ಅಲಗಿನ ಮೇಲೆ ನಡೆಯುವ ವೃತ. ನಡೆಯುವವನು ಸ್ವಲ್ಪ ಅಲಗಿದರೂ ಕತ್ತಿಯ ಅಲಗು ಅವನನ್ನು ತುಂಡರಿಸಿ ಬಿಡುತ್ತದೆ. ಶ್ರೀಮತಿಯರು ಅವನ ಆಶೀರ್ವಾದ ಮಾಡಿದ್ರು. ರಾಮಕೃಷ್ಣರಲ್ಲೇ ಪ್ರಾರ್ಥನೆ ಮಾಡಿಕೊಂಡ್ರು, ಇವ್ರಿಗೆ ಏನು ತೊಂದರೆ ಆಗದೆ ಇರಲಿ ಅಂತ. ಆದರೆ ಒಂದ್ಸಾರಿ ಸನ್ಯಾಸ ತಗೊಂಡ್ಮೇಲೆ ಅವರು ದೇಹ ಪೂರ್ತಿ ಸುಟ್ಟು ಬೂದಿ ಆಗೋವರೆಗೂ ಅದನ್ನ ಆಚರಣೆ ಮಾಡ್ಕೋಬೇಕು. ಕೆಲವೊಬ್ರು ಮುಂದುವರ್ಸಲ್ಲ, ಸ್ವಲ್ಪ ದಿನಕ್ಕೆ ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ಶ್ರೀಮತಿ ಅವ್ರನ್ನ ಕೇಳ್ಕೊಂಡು ಇವ್ರೀಗ ಸನ್ಯಾಸ ತಗೊಂಡಿದ್ದಾರೆ, ಕಾವಿ ಬಟ್ಟೆ ಧರಿಸಿದ್ದಾರೆ, ಅವರು ದೇಹ ಬೂದಿ ಆಗೋವರೆಗೂ ನಡೆಸ್ಕೊಂಡು ಹೋಗಿ ಆ ಶಕ್ತಿ ಕೊಡಿ. ಸನ್ಯಾಸ ಅಂದ್ರೆ ತುಂಬಾ ಕಷ್ಟ ಅಂತ. ಕತ್ತಿ ಮೇಲೆ ನಡಿಬೇಕು, ಕತ್ತಿ ಮೇಲೆ ಹೆಂಗ್ ನಡೆಯಕ್ಕೆ ಸಾಧ್ಯ? ಇಬ್ಬರೆಲ್ಲ ತೋರ್ಸಲ್ಲ. ವಾಸುದೇವಾಶ್ರಯೋ ಮತ್ತು ವಾಸುದೇವ ಪರಾಯಣಃ ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ ನ ವಾಸುದೇವ ಭಕ್ತಾನಾಂ ಶುಭಂ ವಿದ್ಯತೆ ಪತಿತ್ ಜನ್ಮ ಮೃತ್ಯು ಜರಾವ್ಯಾಧಿ ಭಯಂ ನೈಕೋ ಪ್ರದಾಯತೆ. ಹೇ ಗಿರಿಜಾಪತೆ ಭವಾನಿ ಶಂಕರ ಶಿವ ಶಂಕರ ಶಂಭೋ. 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 ಶಿವ ಶಂಕರ ಶಂಭೋ, 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 ಶಿವ ಶಂಕರ ಶಂಭೋ.